ನಮಸ್ಕಾರ ಎಲ್ಲ ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಮತ್ತು ನಮ್ಮ ಎಲ್ಲ ತಿಕೋಟ ಮಂದಿಗ್ರಿ. ಇವತ್ತು ನಮ್ಮ ಶ್ರೀ ಎಬಿ ಜತ್ತಿ ಪದವಿ ಪೂರ್ವ ಕಾಲೇಜು ತಿಕೋಟದಾಗ್ರಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUC ಅವರ ಇಲೆಕ್ಷನ್ ನಡೆದವ್ರಿ. ಚುನಾವಣೆ ಎದರ್ಗೋಸ್ಕರ ನಡೆಸ್ಯಾರ ಮತ್ತು ಇದರಿಂದ ಮಕ್ಕಳಲ್ಲಿ ಏನು ಅರಿವು ಮೂಡ್ತೈತಿ, ಏನು ರೀಸನ್ ಅಂತ ಎಲ್ಲ ಇವತ್ತು ಮಾಹಿತಿ ತಿಳ್ಕೊಂಡ್ರಿ. ಬರ್ರಿ ಹೋಗೋಣ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಹಾಗೂ ನಮ್ಮ ಶಾಲೆಯ ಪ್ರಾಚಾರ್ಯರಾದ ಅವರಿಗೆ ಚುನಾವಣೆಯ ಎದುರಿಗೋಸ್ಕರ ಮಾಡತ್ತಾರ ಕೇಳೋಣ ಬರ್ರಿ. ಈ ಚುನಾವಣೆಗಳ ಬಗ್ಗೆ ಮಕ್ಕಳಿಗೆ ಅರಿವು ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಕಾಲೇಜಿನಲ್ಲಿ ಎಲ್ಲ ಮಕ್ಕಳಿಗೂ ಸೇಮ್ ಆಸ್ ಇಟ್ ಈಸ್ ಚುನಾವಣೆಗಳು ಹೆಂಗೆ ನಡೀತಾವಲ್ಲ ಅದೇ ರೀತಿ ಚುನಾವಣೆಗಳನ್ನು ನಾವು ಕೂಡ ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಯಾಕಂತಂದ್ರೆ ಈಗ ಮುಂದಿನ ಮಕ್ಕಳೇನೆ ನಮ್ಮ ಭವ್ಯ ಭಾರತದ ಪ್ರಜೆಗಳಾಗೋರು. ಇವರಿಗೂ ಕೂಡ ಮತದಾನ ಯಾವ ರೀತಿ ನಿಷ್ಪಕ್ಷಪಾತವಾಗಿ ಆನಂತರ ಮುಕ್ತವಾಗಿ ಪಾರದರ್ಶಕವಾಗಿ ಯಾವ ರೀತಿ ಚುನಾವಣೆಗಳು ನಡೀತಾವಲ್ಲ ಅದೇ ರೀತಿಯ ಚುನಾವಣೆಗಳನ್ನ ಈ ಹಂತದೊಳಗೆ ಅವ್ರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಸರ್ 18 ವರ್ಷಕ್ಕಿಂತ ಮೊದಲೇ ಮತದಾನ ಅರಿವು 18 ವರ್ಷ ಒಳಗಿನವ್ರಿಗೆ ನಾವು ಇದು ಅರಿವನ್ನು ಕೊಡಾಕ್ತಿವಿ. ಯಾಕಂದ್ರೆ ಮುಂದೆ 18 ವರ್ಷ ಆದ್ಬೇಕು ಈ ಮಕ್ಕಳಿಗೆ ತಿಳುವಳಿಕೆ ಇರುದಿಲ್ಲ, ಮತ ಚಲಾವಣೆ ಮಾಡ್ಬೇಕು ಇಲ್ಲೋ ಅನ್ನೋ ಬಗ್ಗೆ ಸ್ವಲ್ಪ ಜ್ಞಾನ ಇರೋದಿಲ್ಲ, ಪರಿಜ್ಞಾನ ಇರೋದಿಲ್ಲ. ಅದಕ್ಕೆ ನಾವು ಎಲ್ಲ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಟ್ಟು ಯಾವ ತರನಾಗಿ ಇಲೆಕ್ಷನ್ ಆಗ್ತೈತಿ ಮತ್ತು ಈ ಮಕ್ಕಳೇ ನಾಳಿನ ಭವಿಷ್ಯದ ನಾಯಕರಾಗ್ತಾರ. ಮತ್ತು ಎಲ್ಲ ಓಣ್ಯಾಗಾಗಲಿ ಊರಾಗಲಿ ಎಲ್ಲ ಹಿರಿಯರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ನಾವು ಈ ಇಲೆಕ್ಷನ್ ಮಾಡೋದ್ರಿಂದ ಆ ಮಕ್ಕಳು ಮಾಡ್ತಾವಂತ ಹೇಳ್ತೀವಿ. ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಇರುವುದರಿಂದ ಈ ಮಕ್ಕಳ ಮನೋಸ್ಥಿತಿಯಲ್ಲಿ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ಅಷ್ಟ ಮನವರಿಕೆ ಐತಿ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಯಾವ ತರ ನಡೀತಾವ ಅಂತಕ್ಕಂಥದ್ದನ್ನ ಮೊದಲಿಗೆ ತಿಳಿಸ್ಕೊಡೋದು. ಆಮೇಲೆ ರೀ ಬೂತ್ ಮಟ್ಟದಲ್ಲಿ ಯಾವ್ಯಾವ ಆಫೀಸರ್ಗಳು ಯಾವ್ಯಾವ ತರ ಕೆಲಸಗಳನ್ನ ಮಾಡ್ತಾರ ಅಂತಕ್ಕಂಥದ್ದ ಪ್ರತಿಯೊಂದು ಮಗುವಿಗೆ ಅರ್ಥಪೂರ್ಣವಾಗಿ ಅರ್ಥ ಆಗ್ಬೇಕು. ಇವತ್ತು ಅರ್ಥ ಆದಂತದ್ದು ಇನ್ನ ಫ್ಯೂಚರ್ದೊಳಗೆ 2 ವರ್ಷನ್ಯಾಗ ಇವರು ಇವತ್ತಿನ ಶಾಲಾ ಮಕ್ಕಳು ನಾಳಿನ ನಮ್ಮ ದೇಶದ ಸಂಪತ್ತು. ಅದಕ್ಕೋಸ್ಕರವಾಗಿ ಇವರು ನಾಳಿನ ನಾಗರಿಕರಾಗಿ ನಮ್ಮ ದೇಶದ ನಾಗರಿಕರಾಗತಕ್ಕಂತ ಹಂತದಲ್ಲಿ ಬಂದು ನಿಂತಾಗ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಯಾವ ತರ ನಡೀತಾವ ಅಂತಕ್ಕಂಥದ್ದು ಅನ್ನೋನ ಪೂರ್ವ ತಯಾರಿಯಾಗಿ ಎಲ್ಲರಿಗೂ ಒಂದು ಮಾದರಿಯಾಗಿ ಒಂದು ಮಾಹಿತಿಯನ್ನು ಒದಗಿಸಿಕೊಡಾಕ ಇದೊಂದು ಅಣುಕು ಪ್ರದರ್ಶನ ಅನ್ಕೋಬಹುದು. ಇಲ್ಲ ಅಂದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕತ್ವ ಗುಣಗಳನ್ನ ಕಾಲೇಜ್ ಹಂತದಿಂದ ಬೆಳೆಸ್ಕೊತ ಹೋದ್ರ ನಮ್ಮ ದೇಶದಲ್ಲಿ ಅತ್ಯುತ್ತಮವಾದಂತಹ ನಾಯಕತ್ವವನ್ನ ಇದ್ರೊಳಗೆ ಈ ಸ್ಟೂಡೆಂಟ್ ಒಳಗೆ ಯಾರು ಪ್ರಧಾನಮಂತ್ರಿನೂ ಆಗ್ತಾರೋ, ಯಾರು ರಾಷ್ಟ್ರಪತಿ ಆಗ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ತಾರೋ, ರಾಜ್ಯಪಾಲ ಆಗ್ತಾರೋ ಅಂತಕ್ಕಂಥದ್ದು ಯಾರಿಗೂ ಹೇಳಕ್ಕಾಗಲ್ಲ. ನಮ್ಮ ಈ ಕಾಲೇಜಿನಲ್ಲಿ ಯಾಕೆ ನಾವು ಈ ತರ ಚುನಾವಣಾ ಪ್ರಕ್ರಿಯೆನ ಆರಂಭಿಸ್ತೀವಿ ಅಂತಂದ್ರ ಇವತ್ತಿನ ಯುವಕರೇ ನಾಳಿನ ರಾಷ್ಟ್ರದ ಪ್ರಜೆಗಳಾಗಿರ್ತಾರ. ಯಾಕಂತಂದ್ರೆ ನಾವು ಒಂದು ಮಾದರಿಯುತ ರಾಷ್ಟ್ರವನ್ನ ಕಟ್ಟಬೇಕಾಗೈತೆ. ಬೇರೆ ರಾಷ್ಟ್ರಗಳನ್ನ ನೋಡ್ಕೊಂಡು ನಾವು ಈ ರೀತಿಯಾಗಿ ಬೆಳಿಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಟ್ಟದಲ್ಲಿ ಅನ್ನೋದು ಕಾರಣಕ್ಕೋಸ್ಕರ ಆ ಮಕ್ಕಳಿಗೆ ನಾಯಕತ್ವದ ಒಂದು ಮನೋಭಾವ ಬೆಳೀಲಿ. ಅದ್ರ ಜೊತೆಗೆ ಪ್ರತಿಯೊಬ್ಬರ ಒಂದು ಮತ ಅನ್ನೋದು ಎಷ್ಟು ಪ್ರಮುಖವಾಗೈತಿ ಅನ್ನೋದು ತಿಳಿಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಕಾಲೇಜಿನಲ್ಲಿ ಈ ರೀತಿಯಾದಂತಹ ಒಂದು ಚುನಾವಣಾ ಪ್ರಕ್ರಿಯೆಯನ್ನ ಆ ಮಕ್ಕಳಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಏನ್ ಮಾಡಿವಿ ಅಂತಂದ್ರೆ ಇಂಥ ಒಂದು ಪ್ರಕ್ರಿಯೆನ ನಮ್ಮ ಕಾಲೇಜಿನಲ್ಲಿ ನಡೆಸ್ಕೊಡಕತ್ತೀವಿ. ಇದು ನಮ್ಮೆಲ್ಲರಿಗೂ ಖುಷಿ ಕೊಡ್ತೈತಿ. ಯಾಕ ಅಂತಂದ್ರ ಒಂದು ಮಗುವನ್ನ ನಾವು ಕೇವಲ ಪಠ್ಯದಲ್ಲಿರ್ತಕ್ಕಂಥ ವಿಷಯಗಳ
ವಿಚಾರಗಳ ಹೊರತುಪಡಿಸಿ ಎಲ್ಲಾ ವಿಚಾರಗಳಲ್ಲಿಯೂ ಅವರ ಶೈಕ್ಷಣಿಕ ಬೌದ್ಧಿಕ ಬೆಳವಣಿಗೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಧನ್ಯವಾದ. ಸರ್, ಈಗ ಚುನಾವಣೆ ಬಗ್ಗೆ ನಿಮ್ಮ ಆಲ್ ಸ್ಟಾಫ್ದವ್ರು ಹೇಳ್ಯಾರ, ನಮ್ಮ ಕಾಲೇಜ್ ಮೇಡಮ್ಸ್ ಸರ್ಸ್ ರೀ, ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಪೊಲಿಟಿಕಲ್ ಇದು 2026 ಮತ್ತು 27ನೇ ಸಾಲಿನ ಕಾಲೇಜು ಸಂಸತ್ತು ಚುನಾವಣೆ ನಾವು ಚುನಾವಣೆ ಮಾಡ್ತಾ ಇದ್ವಿ ABJT ಕಾಲೇಜಿನಲ್ಲಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋದ್ರಿಂದ ನಾವು ಚುನಾವಣಾ ಪ್ರಕ್ರಿಯೆ ಹೆಂಗ್ ಜರಗಬೇಕಪ್ಪ ಅಂದ್ರೆ ಚುನಾವಣೆ ಪ್ರೆಸೆಂಟ್ಲಿ 5 ವರ್ಷಕ್ಕೊಮ್ಮೆ ಹೆಂಗ್ ನಡೀತಾವಲ್ಲ ಆ ರೀತಿ ನಡಿಬೇಕಂತೇಳಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಆ ಅರಿವು ನೋಡ್ಬೇಕಂತ ಹೇಳಿ ನಾವು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಬಂದಿವಿ. ಇಲ್ಲಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಮತ್ತು ವರ್ಗ ಪ್ರತಿನಿಧಿಗಳಾಗಿ ಚುನಾವಣೆ ನಡೆಸಿ ಅವರಲ್ಲಿ ಅರಿವು ಮೂಡಿಸ್ತೀವಿ. ಅದೇ ರೀತಿಯಾಗಿ ಮತದಾರ ಸಾಕ್ಷರತಾ ಕ್ಲಬ್ ಅನ್ನು ಮಾಡ್ತಾ ಜಾಗೃತಿ ಅಭಿಯಾನ ಕೂಡ ನಾವು ಊರಲ್ಲಿ ಮಾಡ್ತೀವಿ. ಅದ್ರ ಬಗ್ಗೆ ಇದು ರಾಷ್ಟ್ರ ನಿರ್ಮಾಣವನ್ನು ಅಂತ ಮಾಡಬೇಕು. ಇಂದಿನ ಪ್ರಜೆಗಳು ನಾಳಿನ ನಾಯಕರಾಗ್ತಾರ. ಯಾರು ಪ್ರಧಾನಮಂತ್ರಿ ಆಗ್ಬಹುದು, ಯಾವ್ದು ರಾಷ್ಟ್ರ ಏನಾದ್ರೂ ಒಂದು ಆಗ್ಬೋದು, ಅವರು ಎಲ್ಲ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಯಾವ್ದಾದ್ರು ಒಂದು ಸದಸ್ಯತ್ವ ಮೆಂಬರ್ ಆಗ್ಬಹುದು. ನಾಳಿನ ಒಬ್ಬ ದೊಡ್ಡ ಪ್ರಜೆಯಾಗಿ ಇಡೀ ರಾಷ್ಟ್ರವನ್ನು ನಿರ್ಮಾಣ ಕೆಲಸದಲ್ಲಿ ತೊಗೊಳ್ತಾರೆ ಅಂತೇಳಿ ಇದರಲ್ಲಿ ಮತದಾನದ ಒಂದು ಅಭಿಯಾನ ಮಾಡ್ತಾ ಮತ್ತು ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಆ ಜಾಗೃತಿ ಅರಿವು ಮೂಡ್ತದೆ. ಹಿಂದೆ ಏನಪ್ಪ ಅಂದ್ರೆ ಈ ಸಲ ಅವ್ರಿಗೆ 17 ವರ್ಷ ಇರ್ಬೋದು, ಮುಂದೆ 18 ವರ್ಷ ದಾಟಿನ ಅವರು ಕೂಡ ಮತದಾರ ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ನಾನು ಮುಗಿಸ್ತೀನಿ. Good afternoon to everyone. Today we organize students election for CR and GS because India is a democratic country. Today's youth are future leaders. So now this election gives the awareness of the election. Thank you everyone.